ಮೋದಿ ಮೋದಿ ಮೋದಿ. ಈಗ ಮೋದಿಯವರು ಸರ್ಕಾರಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ದಯವಿಟ್ಟು ಶಾಂತವಾಗಿ ಎಲ್ಲ ಕೂತ್ಕೊಬೇಕು. ಕೂತ್ಕೊಳ್ಳಿ ಕೂತ್ಕೊಳ್ಳಿ. 15 ನಿಮಿಷ ಇರ್ತದೆ ಆ ಕಾರ್ಯಕ್ರಮ. ಸರ್ಕಾರಿ ಕಾರ್ಯಕ್ರಮ 15 ನಿಮಿಷ ಇರ್ತದೆ. ಅದರ ಲೈವ್ ಎಲ್ಲರೂ ನೋಡ್ಲಿ, ಎಲ್ಲರೂ ನೋಡ್ಬೇಕು. ಕೂತ್ಕೊಳ್ಳಿ. ಸರ್ಕಾರಿ ಕಾರ್ಯಕ್ರಮ 15 ನಿಮಿಷ ನಡೆಯುತ್ತೆ. ದಯವಿಟ್ಟು ಕೂತ್ಕೊಳ್ಳಿ. ಲೈವ್ ಮಾಡ್ತೀರಿ, ಅದನ್ನ ಲೈವ್ ಮಾಡ್ತಾರೆ, ಅದನ್ನ ಲೈವ್ ಮಾಡ್ತಾರೆ. ದಯವಿಟ್ಟು ಕೂತ್ಕೊಬೇಕು ಎಲ್ಲರೂ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಧನ್ಯವಾದಗಳು ಎಲ್ಲರಿಗೂ. ಈಗ ಎಲ್ಲರೂ ಶಾಂತವಾಗಿರಬೇಕು. ಇಲ್ಲೇ ಪಕ್ಕದಲ್ಲೇ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ ನಡೀತಿದೆ. ಅದಾದ ನಂತರ ಮೋದಿ ಸಾಹೇಬ್ರು ಇಲ್ಲಿಯೇ ಬರ್ತಾರೆ. ಈ ಕಾರ್ಯಕ್ರಮದ ನೇರ ದೃಶ್ಯಾವಳಿ ನೀವು ನೋಡ್ಬೇಕಾದ್ರೆ ದಯವಿಟ್ಟು ಎಲ್ಲರೂ ಶಾಂತತೆಯನ್ನು ಕಾಪಾಡ್ಕೋಬೇಕಂತೇಳಿ ನಿಮ್ಮೆಲ್ಲರ ಹತ್ರ ನಾವು ಮನವಿ ಮಾಡಿಕೊಳ್ತೇವೆ. ಮೋದಿ 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 ಮೋದಿ. ಬರೇ ಇಷ್ಟು ಕೂಗಿದ್ರೆ ಸಾಕಾಗಂಗಿಲ್ಲ. ಹೆಂಗ್ ಕೂಗ್ಬೇಕಂದ್ರ ಮೋದಿ ಅಂತಂದ್ರೆ ಪಾಕಿಸ್ತಾನದವ್ರು ಎಲ್ಲ ಚಡ್ಡಿ ಒದ್ದೆ ಆಗ್ಬೇಕು, ಆ ತರ ಕೂಗ್ಬೇಕು. ಮೋದಿ 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 ಮೋದಿ. ದಯವಿಟ್ಟು ಎಲ್ಲರೂ ಶಾಂತಿ ರೀತಿಯಿಂದ ಕುತ್ಕೋಬೇಕು. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಭಾರತ ದೇಶದ ಹೆಮ್ಮೆಯ ಪುತ್ರರು, ನಮ್ಮೆಲ್ಲ ಗಂಡು ಕಲಿ ಮೋದಿ ಸಾಹೇಬ್ರಿಗಾಗಲೇ ಈ ಒಂದು ವೇದಿಕೆಯಲ್ಲಿ ಬರ್ತಾರೆ. ದಯವಿಟ್ಟು ತಾವೆಲ್ಲರೂ ಶಾಂತತೆಯನ್ನು ಕಾಪಾಡಬೇಕು. ಅಲ್ಲಿ ನಿಂತವರೆಲ್ಲರೂ ದಯವಿಟ್ಟು ಕುಂದ್ರಿ. ಅವರು ಬಂದು ತಮ್ಮೆಲ್ಲರನ್ನ ಉದ್ದೇಶಿಸಿ ಈಗ ಮಾತಾಡ್ತಾರೆ. ದಯವಿಟ್ಟು ಎಲ್ಲರೂ ಶಾಂತತೆಯನ್ನು ಕಾಪಾಡಬೇಕಂತ ತಮ್ಮ ಹತ್ರ ಮನವಿ ಮಾಡ್ತೇವೆ. ದಯವಿಟ್ಟು ಎಲ್ಲರೂ ಶಾಂತತೆಯಿಂದ ಕುಂತ್ಕೋಬೇಕಂತೇಳಿ ನಿಮ್ಮ ಹತ್ರ ಮನವಿ. ದಯವಿಟ್ಟು ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರು, ಮೋದಿ ಸಾಹೇಬ್ರ ಅಭಿಮಾನಿಗಳು ನಾವು ಶಾಂತತೆಯನ್ನು ಕಾಪಾಡಬೇಕು. ಆ ಸರ್ಕಾರಿ ಕಾರ್ಯಕ್ರಮ ಮುಖೇನ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಲು ಸಾಹೇಬ್ರು ಬರ್ತಾರೆ. ಅದಕ್ಕೋಸ್ಕರ ಶಾಂತತೆಯನ್ನು ಕಾಪಾಡಬೇಕಂತ ತಮ್ಮ ಹತ್ರ ಮನವಿ ಮಾಡ್ತೇವೆ. ಅಲ್ಲಿ ಹಿಂದ್ ಭಾಗದಲ್ಲಿ ಕುಂತವ್ರಿಗೆ ಕಾಣ್ತಿಲ್ಲ. ದಯವಿಟ್ಟು ತಾವೆಲ್ಲರೂ ಕುಂದ್ರಬೇಕಂತೇಳಿ ನಿಮ್ಮ ಹತ್ರ ಮನವಿ. ಹಾಗೂ ಬಲ್ಲುಗಡೆ ಭಾಗದಲ್ಲಿ ವೇದಿಕೆಯಲ್ಲಿ ತಾವೆಲ್ಲ ದಯವಿಟ್ಟು ತಮ್ಮ ಆಸನ ಮೇಲೆ ಕುಂದ್ರಬೇಕಂತೇಳಿ ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ತೇವೆ. ಮೈಕ್ ಆ ಟೆಂಟ್ ತೆಗಿಯಕ್ಕಾಗುತ್ತಾ? ಇದು ಟೆಂಟ್ ಗದಾ ಪರ್ಮಿಷನ್ ಸಿಗ್ತದೆ. ಇಲ್ಲ
ದಯವಿಟ್ಟು ಎಲ್ಲ ಕಾರ್ಯಕರ್ತರು ಶಾಂತ ರೀತಿ ಕಾಪಾಡ್ರಿ, ಕುಂದ್ರಿ. ನಿಮ್ಮನ್ನು ನೋಡಲೆ, ನಿಮಗೋಸ್ಕರ ಮಾತಾಡಲು ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಯವರು ಬಂದಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಕುಂದ್ರಬೇಕು, ಸಹಕರಿಸಬೇಕು. ತಾವೆಲ್ಲ ನಮ್ಮ ಪಕ್ಷ ಶಿಸ್ತಿನ ಪಕ್ಷ. ದಯವಿಟ್ಟು ತಾವೆಲ್ಲರೂ ಆ ಚೇರಿನ ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ರಲ್ಲ, ದಯವಿಟ್ಟು ಕುಂದ್ರಬೇಕು. ದಯವಿಟ್ಟು ಎಲ್ಲರೂ ಕುಂದ್ರಿ. ಆ ಚೇರಿನ ಕುರ್ಚಿಯನ್ನು ಕೈ ಇಟ್ಕೊಂಡಿರಿ, ದಯವಿಟ್ಟು ಅದು ಕೆಳಗಿಟ್ಟು ಕುಂದ್ರಬೇಕಂತ ನಿಮ್ಮೆಲ್ಲರ ಹತ್ರ ಮನವಿ. ದಯಮಾಡಿ ಅಲ್ಲೆಲ್ಲ ನಮ್ಮ ಕಾರ್ಯಕರ್ತರು ಸಹಕರಿಸಬೇಕು. ದಯವಿಟ್ಟು ಎಲ್ಲರೂ ಕುಂದ್ರಬೇಕು. ಒಂದ್ಸಾರಿ ಘೋಷಣೆಗೆ ಹೋಗಿ ನೋಡೋಣ. ಭಾರತ್ ಮಾತಾ ಕಿ. ಎರಡು ಕೈಗಳ ಮೇಲೆ ಎತ್ತಬೇಕು. ಇಡೀ ದೇಶ ನೋಡ್ಬೇಕು ಏನಪ್ಪ ಗುಲ್ಬರ್ಗ ಇದು ಅಂತೇಳಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಒಂದ್ಸಾರಿ ಎಲ್ಲರೂ ದಯವಿಟ್ಟು ಕೂತ್ಕೊಂಡ್ಬಿಡಿ. ಯಾರ್ಯಾರು ನಿಂತ್ಕೊಂಡಿದ್ರೆ ದಯಮಾಡಿ ಕೂತ್ಕೊಳ್ಳಿ. ಎಲ್ಲ ಕೂತ್ಕೊಳ್ಳಿ, ಎಲ್ಲ ದಯವಿಟ್ಟು ಕೂತ್ಕೊಳ್ಳಿ. ಯಾರ್ಯಾರು ನಿಂತ್ಕೊಂಡಿದ್ದೀವಿ ದಯಮಾಡಿ ಕೂತ್ಕೊಳ್ಳಿ. ಅಲ್ಲಿ ಯಾರ್ಯಾರು ನಿಂತ್ಕೊಂಡಿದ್ದೀವಿ ಕೂತ್ಕೊಳ್ಳಿ, ಎಲ್ಲ ದಯಮಾಡಿ. ಮತ್ತು ಬಲಗಡೆ ಕೂತ್ಕೊಳ್ಳಿ. ಎಲ್ಲ ಕೆಲವರು ಎಲ್ಲೆಲ್ಲಿ ನಿಂತ್ಕೊಂಡಿದೀವಿ ಬಲಗಡೆ ಚೇರ್ಗಳಲ್ಲೇ ಕೂತ್ಕೊಳ್ಳಿ. ದೇಶದ ನಂಬರ್ 1 ಸೇನಾನಿ ನರೇಂದ್ರ ಮೋದಿ ಅವರಿಗೆ, ದೇಶದ ಮಹಾಸೇನಾನಿ ನರೇಂದ್ರ ಮೋದಿ ಅವರಿಗೆ, ದೇಶದ ಮಹಾಸೇನಾನಿ ನರೇಂದ್ರ ಮೋದಿ ಅವರಿಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. देश की रक्षा कौन करेंगे, देश की रक्षा कौन करेंगे. ಕೂತ್ಕೊಳ್ಳಿ. ಕಾಲ್ ಮಾಡಿ. LCD ಅವರು LCD ಬರ್ತಾ ಇಲ್ಲ ಅಂತೆ ನೋಡಪ್ಪ, ಕಟ್ಟಾಗಿದೆ ಅಲ್ಲಿ ಮೈಕ್. ಅವ LCD ಅವ್ರಿಗೆ ಹೇಳಿ, ಅಲ್ಲಿ ಬರ್ತಾ ಇಲ್ಲಂತೆ. ಕಲಬುರಗಿಯಲ್ಲಿ ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು. ವೇದಿಕೆಗೆ ಈಗಾಗಲೇ ಆಗಮಿಸಿದ್ದಾರೆ. ಕೆಲವೊಂದು ಸರ್ಕಾರಿ ಯೋಜನೆಗಳ ಶಂಕುಸ್ಥಾಪನೆಯನ್ನು ಪ್ರಧಾನಿ ಅವರು ಕೆಲವೇ ಕ್ಷಣದಲ್ಲಿ ನೆರವೇರಿಸ್ತಾರೆ. ಅದರಲ್ಲಿ ಪ್ರಮುಖವಾಗಿ ಕಲಬುರಗಿಯಲ್ಲಿ BPCL ಯೋಜನೆಗೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರು ಕೂತಿರ್ತಕ್ಕಂಥ ಹಿಂಭಾಗದ ಸ್ಕ್ರೀನ್ನಲ್ಲಿ ತಾವು ನೋಡಬಹುದು ಯಾವ್ಯಾವ ಯೋಜನೆಗಳಿಗೆ ಅವರು ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ, ಅವರ ಕನಸಿನ ಯೋಜನೆಗಳು ಏನೇನು ಅಂತಕ್ಕಂಥದ್ದನ್ನೆಲ್ಲವನ್ನ ಕೂಡ ಅಲ್ಲಿ ತೋರಿಸ್ತಾ ಇದ್ದಾರೆ. ಪ್ರಮುಖವಾಗಿ ಕಲಬುರಗಿಯ BPCL ಯೋಜನೆ, ಅದಾದ ನಂತರ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯರ ಹಾಸ್ಟೆಲ್ನ ಉದ್ಘಾಟನೆ, ಬೆಂಗಳೂರಿನ ESI ಮೆಡಿಕಲ್ ಕಾಲೇಜಿನ ಉದ್ಘಾಟನೆ ಮತ್ತು ಹುಬ್ಬಳ್ಳಿಯ ಕಿಮ್ಸ್ ಸೂಪರ್ ಸ್ಪೆಷಾಲಿಟಿ ಬ್ಲಾಕ್ ಲೋಕಾರ್ಪಣೆಯನ್ನು ಮಾಡೋದಕ್ಕೋಸ್ಕರ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅವರು ಈಗ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿನೇ ರಾಜ್ಯಪಾಲ ವಜೂಭಾಯಿ ವಾಲಾ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ಪ್ರಮುಖವಾಗಿ ಆ ಭಾಗದ ಕೆಲವು ಶಾಸಕರು ಹಾಗೂ ಕೇಂದ್ರದ ಮಂತ್ರಿ ಸದಾನಂದ ಗೌಡ, BJP ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಸೇರಿದಂತೆ ಎಲ್ಲರೂ ಕೂಡ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ. ಇದು ಸರ್ಕಾರದ ವತಿಯಿಂದ ನಡೀತಾ ಇರತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಯೋಜನೆಗಳಿಗೂ ಶಂಕುಸ್ಥಾಪನೆಯನ್ನು ನೆರವೇರಿಸಿದ ಬಳಿಕ ಆನಂತರ ಅವರು ಪಕ್ಷದ ವತಿಯಿಂದ ನಡೀತಕ್ಕಂಥ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅಲ್ಲಿ ಜನರನ್ನು ಉದ್ದೇಶಿಸಿ ಅವರು ಮಾತನಾಡ್ತಾರೆ. ಎರಡೂ ವೇದಿಕೆಗಳು ಕೂಡ ಅಕ್ಕಪಕ್ಕದಲ್ಲೇ ಇವೆ, ತುಂಬ ದೂರದಲ್ಲಿ ಏನಿಲ್ಲ. ಅಲ್ಲಿ ಬಂದಿರತಕ್ಕಂಥ ಜನರೇ ಇಲ್ಲೂ ಕೂಡ ಪ್ರಧಾನಿ ಮೋದಿ ಅವರಿಗೆ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ನ ಸೂಪರ್ ಸ್ಪೆಷಾಲಿಟಿ ಬ್ಲಾಕ್ ಲೋಕಾರ್ಪಣೆಯನ್ನು ಮಾಡ್ತಾರೆ, ರಿಮೋಟ್ ಮುಖಾಂತರ ಲೋಕಾರ್ಪಣೆಯನ್ನು ಮಾಡ್ತಾರೆ. ಜೊತೆಗೆ ಬೆಂಗಳೂರಿನ ESI ಆಸ್ಪತ್ರೆಗೆ ಪ್ರಧಾನಿಗಳು ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾರೆ.
ಅವರು ಇರುವ ಜಾಗದಿಂದಲೇ ಎಲ್ಲ ಯೋಜನೆಗಳಿಗೂ ಕೂಡ ರಿಮೋಟ್ ಮುಖಾಂತರ ಯೋಜನೆಗೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಇನ್ನು ಆಯುಷ್ಮಾನ್ ಭಾರತ್ ಯೋಜನೆ ಕುರಿತಂತೆ ಸಂವಾದ ಕಾರ್ಯಕ್ರಮ ಕೂಡ ಇದೆ. ಸೊ ಈ ಎಲ್ಲ ಸರ್ಕಾರಿ ಯೋಜನೆಗಳಿಗೆ ಪ್ರಧಾನಿ ಮೋದಿ ಅವರು ಚಾಲನೆಯನ್ನು ನೀಡಿದ ಬಳಿಕ ಆನಂತರ ಬೃಹತ್ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಅವರು ಭಾಷಣವನ್ನು ಮಾಡ್ತಾರೆ. BPCL ಅನಿಲ ಘಟಕಕ್ಕೆ ಪ್ರಧಾನಿ ಮೋದಿ ಅವರ ಚಾಲನೆ ಕೂಡ ನೀಡ್ತಾರೆ ಕೆಲವೇ ಹೊತ್ತಿನಲ್ಲಿ. It is built in 6 acres of land and can accommodate 288 students with state-of-the-art facilities. It is proud privilege of Bangalore University that Prime Minister of India is inaugurating it today. Finally, the moment is here, the auspicious occasion which we all have been waiting. I kindly request our Honorable Prime Minister, Sir, to unveil the plaque for laying the foundation stone of Bharat Petroleum Depot at Kalaburgi. I also request to our Honorable Prime Minister, Sir, to unveil the plaques for dedication of Income Tax Appellate Tribunal building to the nation, dedication of ESIC Medical College and Hospital to the nation, dedication of super speciality blocks at Karnataka Institute of Medical Sciences, Hubballi to the nation, dedication of girls' hostel for the students of North Eastern region, Bengaluru to the nation. Thank you very much, sir, for doing the honors and for writing a new page in the history of Karnataka state. Ladies and gentlemen, it was a privilege and honor to have these projects dedicated to the service of the nation by none other than the Honorable Prime Minister of India, Shri Narendra Modi ji. I sincerely thank all the dignitaries on the dais and off the dais for their valuable time. Thanks to one and all. Jai Hind. ಸರ್ಕಾರಿ ಕಾರ್ಯಕ್ರಮದ ಕೆಲವು ಶಂಕುಸ್ಥಾಪನೆಯನ್ನು ರಿಮೋಟ್ ಮುಖಾಂತರ ಉದ್ಘಾಟಿಸಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರೀಗ ಪಕ್ಷದ ವತಿಯಿಂದ ಆಯೋಜಿಸಲಾಗಿರುವಂತಹ ಬೃಹತ್ ಸಮಾವೇಶದ ವೇದಿಕೆಗೆ ಬರ್ತಾ ಇದ್ದಾರೆ. ಎರಡೂ ಕಾರ್ಯಕ್ರಮಗಳನ್ನು ಏಕಕಾಲದಲ್ಲಿ ಇಟ್ಕೊಂಡಿದ್ರು. ಯಾಕೆಂದರೆ ಪ್ರಧಾನಿ ಮೋದಿ ಅವರು ಎಲ್ಲೇ ಹೋದರೂ ಕೂಡ ಆ ಭಾಗದ ಕೆಲವೊಂದು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಲೋಕಾರ್ಪಣೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಅದು ಈಗಷ್ಟೇ ಮುಕ್ತಾಯವಾಯಿತು. ಯಾವ್ಯಾವುದು ಅಂತಕ್ಕಂಥ ಯೋಜನೆಗಳ ಬಗ್ಗೆ ಕೂಡ ನಾನು ಆಗಲೇ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಕಲಬುರಗಿಯಲ್ಲಿ BPCL ಯೋಜನೆ ಅನಿಲ ಘಟಕಕ್ಕೆ ಶಂಕುಸ್ಥಾಪನೆ, ಆ ಥರ ಬೇರೆ ಬೇರೆ ಸರ್ಕಾರಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ ಬಳಿಕ ಈಗ ಪಕ್ಷದ ವತಿಯಿಂದ ನಡೆಯಲಿರತಕ್ಕಂಥ ಬೃಹತ್ ಸಮಾವೇಶದ ವೇದಿಕೆಗೆ ಪ್ರಧಾನಿ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಕಾರ್ಯಕರ್ತರು ಕುಂದಿರ್ಬೇಕು. ತಾವು ದಯವಿಟ್ಟು ನಿಮ್ಮೆಲ್ಲರ ಕೈ ಮುಗಿದು ಮನವಿ ಮಾಡ್ತೇವೆ. ದಯವಿಟ್ಟು ತಾವೆಲ್ಲರೂ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರು ವಿವಿ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಉದ್ಘಾಟನೆಯನ್ನ ಮಾಡಿದ್ರು. ಈ ಹಾಸ್ಟೆಲ್ ಸೌಲಭ್ಯವನ್ನು ಒದಗಿಸಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಜೊತೆಗೆ ನಾರ್ತ್ ಈಸ್ಟ್ನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ, ಅವರು ದಕ್ಷಿಣ ಭಾರತಕ್ಕೆ ಅದರಲ್ಲೂ ಬೆಂಗಳೂರು ಸೇರಿದಂತೆ ಪ್ರಮುಖ ನಗರಗಳಿಗೆ ಬಂದು ವಿದ್ಯಾರ್ಜನೆಯನ್ನ ಮಾಡ್ತಾರೆ, ಅವರಿಗೆ ಅನುಕೂಲವಾಗಲಿ ಅನ್ನೋ ನಿಟ್ಟಿನಿಂದ ಕೇಂದ್ರ ಸರ್ಕಾರದ ವತಿಯಿಂದ ಈಗ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯರ ಹಾಸ್ಟೆಲ್ಗೆ ಕೂಡ ಉದ್ಘಾಟನೆಯನ್ನ ನೆರವೇರಿಸಿದ್ರು. ರಿಮೋಟ್ ಮುಖಾಂತರನೇ ಆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನಾರ್ತ್ ಈಸ್ಟ್ ಈಶಾನ್ಯ ಭಾಗದ ವಿದ್ಯಾರ್ಥಿನಿಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಹಾಸ್ಟೆಲ್ ಅನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಕುಂದಿರ್ಬೇಕಂತ ನಿಮ್ಮೆಲ್ಲರ ಹತ್ರ ಮನವಿ ಮಾಡ್ಕೊಳ್ತೇವೆ. बोलो भारत माता की, बोलो भारत माता की. ಈಗ ಮಾಲಿಕಣ್ಣ ಸ್ಲೋಗನ್ ಹೇಳ್ತಾರೆ. ನಮ್ಮ ನೆಚ್ಚಿನ ಹೆಬ್ಬುಲಿ बोलो भारत माता की, सारे जहां से अच्छा मोदी जी हमारा. हम जिस देश के वासी हैं, मोदी जैसा प्राइम मिनिस्टर रहता है. जय हिंद. ಹುಲಿ ಗರ್ಜನೆ 2 ಸೆಕೆಂಡ್ ಆದ್ರೂ ನಮ್ಮ ಮಾಲಿಕಣ್ಣ ಹೆಬ್ಬುಲಿ ಅಂದ್ರೆ ಹೆಬ್ಬುಲಿನೇ ಅದು. बोलो भारत माता के, बोलो भारत माता के, बोलो भारत माता के. ಮೋದಿ ಸಾಹೇಬ್ರಿಗೆ, ಮೋದಿ ಸಾಹೇಬ್ರಿಗೆ.
ಅಲ್ಲಿ ನಮ್ಮೆಲ್ಲರ ಉದ್ದೇಶ ಸಾಹೇಬ್ರು ಅಲ್ಲಿ ಮಾತಾಡ್ತಾ ಇದ್ದಾರೆ. ಹಂಗಾಗಿ ಎಲ್ಲರೂ ಒಂದು 2 ನಿಮಿಷ ಶಾಂತತೆಯಿಂದ ಕುಂದಿರ್ಬೇಕಂತ ಎಲ್ಲರ ಹತ್ರ ಮನವಿ. ಸರ್ಕಾರಿ ಕಾರ್ಯಕ್ರಮಗಳ ಉದ್ಘಾಟನೆಯ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರೀಗ ಮುಖ್ಯ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಪ್ರಧಾನಿ ಮೋದಿ ಅವರು ಬರ್ತಾರೆ. ಸಾಂಪ್ರದಾಯಿಕವಾಗಿ ಕಲಬುರಗಿ ಜಿಲ್ಲೆಯ ವತಿಯಿಂದ ಅಥವಾ ಜಿಲ್ಲಾಡಳಿತದ ವತಿಯಿಂದ ಅವ್ರಿಗೊಂದು ಸ್ವಾಗತವನ್ನು ಕೋರ್ತಾರೆ, ಒಂದು ಸನ್ಮಾನವನ್ನು ಮಾಡ್ತಾರೆ. ಅದಾದ ಬಳಿಕ ಪ್ರಧಾನಿ ಮೋದಿ ಅವರ ಭಾಷಣ. ಯಾಕೆಂದರೆ ಲಕ್ಷಾಂತರ ಜನ ಈಗ ಅಲ್ಲಿ ಕಾಯ್ಕೊಂಡು ಕೂತಿರೋದೇ ಮೋದಿ ಅವರ ಭಾಷಣವನ್ನು ಕೇಳೋದಕ್ಕೋಸ್ಕರ. ಈ ಬಾರಿ ಪ್ರಧಾನಿ ಮೋದಿ ಅವರಿಗೆ ಸಾಕಷ್ಟು ವಿಚಾರಗಳಿದೆ ಮಾತನಾಡೋದಕ್ಕೆ. ಯಾಕೆಂದರೆ ಮೊನ್ನೆ ಅಷ್ಟೇ ಭಾರತ ನಡೆಸಿರ್ತಕ್ಕಂಥ ಏರ್ ಸರ್ಜಿಕಲ್ ಸ್ಟ್ರೈಕ್, ಅದಾದ ನಂತರ ಪ್ರತಿಪಕ್ಷದವರ ಕೆಲವೊಂದು ಪ್ರಶ್ನೆಗಳು, ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡ್ತಾರಾ ಅಂತ ಭಾರತ ನಡೆಸಿರ್ತಕ್ಕಂಥ ಏರ್ ಸ್ಟ್ರೈಕ್ಗೆ. ಕಳೆದ ಬಾರಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗಲೂ ಪ್ರಧಾನಿ ಮೋದಿ ಅವರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ರು. ಯಾಕೆಂದರೆ ಸಾಕ್ಷಿಯನ್ನು ಕಾಂಗ್ರೆಸ್ ಕೇಳ್ತಾ ಇದೆ, ಇದ್ರ ಮುಖಾಂತರ ನಮ್ಮ ಯೋಧರಿಗೆ ಅವಮಾನ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ವಾಗ್ದಾಳಿಯನ್ನು ನಡೆಸಿದ್ರು. ಈ ಬಾರಿಯೂ ಕೂಡ ಪರಿಸ್ಥಿತಿ ಅದೇ ರೀತಿಯಲ್ಲಿದೆ. ಯಾಕೆಂದರೆ ಕಾಂಗ್ರೆಸ್ನ ಹಲವಾರು ನಾಯಕರು ಏರ್ ಸ್ಟ್ರೈಕ್ ನಡೆಸಿರೋದ್ರ ಬಗ್ಗೆ, ಉಗ್ರರು ಹತರಾಗಿರೋದ್ರ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ದಾರೆ, ಸಾಕ್ಷಿಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಅದೆಲ್ಲ ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ನ ವಿರುದ್ಧ ಯಾವ ರೀತಿ ವಾಗ್ದಾಳಿಯನ್ನು ಇವರು ನಡೆಸ್ತಾರೆ ಅಂತಕ್ಕಂಥದ್ದೇ ಈಗ ಅಲ್ಲಿರ್ತಕ್ಕಂಥ ಸದ್ಯದ ಕುತೂಹಲ. ಚುನಾವಣಾ ಪ್ರಚಾರವಾದರೂ ಕೂಡ ಸಹಜವಾಗಿಯೇ ಕೇಂದ್ರ ಸರ್ಕಾರದ ಕೆಲವೊಂದು ಯೋಜನೆಗಳೇನೇನು, ಇವತ್ತು ಅವರು ಉದ್ಘಾಟನೆ ಮಾಡಿದಂತಹ ಯೋಜನೆಗಳೇನೇನು ಅಂತಕ್ಕಂಥದ್ರ ಬಗ್ಗೆ ಆರಂಭದಲ್ಲಿ ಮೋದಿಯವರು ಕೆಲವು ಮಾತುಗಳನ್ನು ಹೇಳ್ತಾರೆ. ಆದರೆ ತಮ್ಮ ಭಾಷಣದ ಉದ್ದಕ್ಕೂ ಕೂಡ ಅವರು ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡೇ ಭಾಷಣವನ್ನು ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದ ಪ್ರಮುಖ ಲೀಡರ್ಗಳು ಮಾತನಾಡಿರ್ತಕ್ಕಂಥದ್ದು ದೋಸ್ತಿ ಸರ್ಕಾರದ ವಿಚಾರ. ದೋಸ್ತಿ ಸರ್ಕಾರ ಯಾವ ರೀತಿ ಅಭಿವೃದ್ಧಿಯಲ್ಲಿ ತೊಡಗಿದೆ, ಅಭಿವೃದ್ಧಿ ನಡೀತಾ ಇದೆಯಾ ಇಲ್ವಾ, ಹೀಗೆ ಹಲವಾರು ವಿಚಾರಗಳನ್ನು ಪ್ರಧಾನಿ ಮೋದಿ ಇವತ್ತಿನ ಭಾಷಣದಲ್ಲಿ ಪ್ರಸ್ತಾಪ ಮಾಡುವಂತಹ ನಿರೀಕ್ಷೆಗಳು ಇದೆ. ಆ ಭಾಷಣವನ್ನು ಕೇಳೋದಕ್ಕೋಸ್ಕರ ಕಲಬುರಗಿ ನಗರದ ಸುಮಾರು 1,00,000ಕ್ಕೂ ಅಧಿಕ ಜನ ಇವತ್ತಿನ ಬೃಹತ್ ಸಮಾವೇಶದಲ್ಲಿ ನೆರೆದಿದ್ದಾರೆ. ಈಗ ಸರ್ಕಾರಿ ಕಾರ್ಯಕ್ರಮದ ವೇದಿಕೆಯಿಂದ ಪ್ರಧಾನಿ ಮೋದಿ ಅವರು ಪಕ್ಷದ ಕಾರ್ಯಕ್ರಮದ ವೇದಿಕೆಗೆ ಬರಬೇಕಾಗುತ್ತೆ. ಅದಕ್ಕೆ ಕೆಲವು ನಿಮಿಷಗಳು ತೆಗೆದುಕೊಳ್ಳುತ್ತೆ. ಅಲ್ಲಿಗೆ ಬಂದ ನಂತರ ಪ್ರಧಾನಿ ಮೋದಿ ಅವರಿಗೆ ಒಂದು ಸ್ವಾಗತವನ್ನು ಕೋರಿ ನೇರವಾಗಿ ಪ್ರಧಾನಿ ಮೋದಿ ಅವರ ಭಾಷಣ ಇರುತ್ತೆ. ಅವರು ಆಡುವಂತಹ ಪ್ರತಿಯೊಂದು ಮಾತನ್ನು ಕೂಡ ಇವತ್ತು ರಾಜ್ಯದ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಎಲ್ಲರೂ ಕೂಡ ಬಹಳ ಕುತೂಹಲದಿಂದ ಕಾದು ನೋಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರ ಭಾಷಣ ಯಾವ ರೀತಿ ಜಾದೂ ಮಾಡುತ್ತೆ. ಯಾಕೆ ಅಂದರೆ ಮೋದಿ ಅವರು ಇವತ್ತು ಮಾತನಾಡ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ನ ಸಂಸದೀಯ ಪಕ್ಷದ ನಾಯಕರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ನೆಲದಲ್ಲಿ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸುವಂತಹವರೇ ಯಾರೂ ಇಲ್ಲ, ಸೋಲಿಲ್ಲದ ಸರ್ದಾರರಾಗಿ ಇಲ್ಲಿ ತನಕ ಬಂದಂಥವರು. ಆದರೆ ಈ ಬಾರಿ ಶತಾಯಗತಾಯ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಚುನಾವಣೆಯಲ್ಲಿ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿರ್ತಕ್ಕಂಥ BJP ಅದಕ್ಕೆ ಬೇಕಾದಂತಹ ವೇದಿಕೆಯನ್ನು ಪ್ರಮುಖವಾಗಿ ಸಿದ್ಧಪಡಿಸಿಕೊಂಡಿದೆ. ಯಾಕೆ ಅಂತಂದರೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದು ಶಾಸಕರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರೀಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಇವತ್ತಷ್ಟೇ ಪಕ್ಷಕ್ಕೆ BJP ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆಯ ವಿರುದ್ಧ ಉಮೇಶ್ ಜಾಧವ್ ಅವರೇ ಸ್ಪರ್ಧೆ ಮಾಡ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸಲೇಬೇಕು ಅಂತ ಒಂದು ಕಾಲದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಆಪ್ತರು ಅಂತ ಅನಿಸ್ಕೊಂಡವರೆಲ್ಲರೂ ಕೂಡ ಪಣ ತೊಟ್ಟು ನಿಂತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧವಾಗಿ ನಿಂತಿರ್ತಕ್ಕಂಥವರು ಡಾಕ್ಟರ್ ಉಮೇಶ್ ಜಾಧವ್, ಬಾಬುರಾವ್ ಚಿಂಚನಸೂರ್ ಮತ್ತು ಮಾಲಿಕಯ್ಯ ಗುತ್ತೇದಾರ್. ಎಲ್ಲರೂ ಕೂಡ ಒಂದು ಕಾಲದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಆಪ್ತರು. ಆದರೆ ಬದಲಾದ ಸನ್ನಿವೇಶದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಮುನಿಸ್ಕೊಂಡು ಅವರು ಪಕ್ಷದಿಂದ ದೂರ ನಡೆದಿದ್ದರು. ಎಲ್ಲರೂ ಕೂಡ BJPಯಲ್ಲಿ ಈಗ ಸೇರ್ಪಡೆಯಾಗಿದ್ದಾರೆ. ಅವರೆಲ್ಲರ ಗುರಿ ಒಂದೇ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಈ ಬಾರಿ ಚುನಾವಣೆಯಲ್ಲಿ ಸೋಲಿಸಬೇಕು ಅಂತಕ್ಕಂಥದ್ದು. ಇನ್ನು ಕ್ಷೇತ್ರವಾರು ಲೆಕ್ಕಾಚಾರವನ್ನು, ಸಮೀಕರಣವನ್ನು ನಾವು ನೋಡ್ತಾ ಇದ್ರು ಕೂಡ ಇಡೀ ಜಿಲ್ಲೆಯಲ್ಲಿ ಒಂದು ರೀತಿ ಕಾಂಗ್ರೆಸ್ ಮೇಲುಗೈ ಸಾಧಿಸಿದೆ. ಯಾಕೆಂದರೆ ಕಾಂಗ್ರೆಸ್ನ 4 ಜನ ಶಾಸಕರು ಗೆದ್ದಿದ್ರೆ BJPಯ 3 ಜನ ಶಾಸಕರಿದ್ದಾರೆ, JDSನ ಒಬ್ಬರಿದ್ದಾರೆ. ಸೊ ಈ ಒಂದು ಲೆಕ್ಕಾಚಾರ ಅಂಕಿಅಂಶಗಳನ್ನ ಇಟ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಜಾತಿ ಸಮೀಕರಣವನ್ನೂ ಲೆಕ್ಕಾಚಾರವಾಗಿ ತಗೊಂಡು ಯಾವ ರೀತಿ ಸೋಲನ್ನು ತೋರಿಸಬಹುದು ಅಂತ. ಯಾಕೆಂದರೆ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರತಕ್ಕಂಥ ಮತದಾರರು ಲಿಂಗಾಯತರು. 6 ಲಕ್ಷ ಜನ ಮತದಾರರಿದ್ದಾರೆ. ಸಾಮಾನ್ಯವಾಗಿ ಒಂದು ಪಂಗಡದವರು ಅಂದರೆ ಲಿಂಗಾಯತ ಸಮುದಾಯದವರು ಒಂದು ಪಕ್ಷವನ್ನು ಸಂಪೂರ್ಣವಾಗಿ ಬೆಂಬಲಿಸಿ ಬಿಟ್ಟರೆ ಖಂಡಿತವಾಗಿ ಆ ಪಕ್ಷದ್ದೇ ಜಯ ಅಂತಕ್ಕಂಥ ಮಾತಿದೆ. ಹಾಗಾಗಿ ಈ ಭಾಗದ ಲಿಂಗಾಯತರು ಯಾರ ಪರ ನಿಲ್ತಾರೆ ಈ ಬಾರಿ ಚುನಾವಣೆಯಲ್ಲಿ ಅಂತಕ್ಕಂಥ ಒಂದು ಯೋಚನೆ ಇದೆ, ಏನಾಗುತ್ತೆ ಅಂತಕ್ಕಂಥದ್ದು. ಆದರೆ ಕೇವಲ 6 ಲಕ್ಷ ಮತದಾರರನ್ನೇ ನಂಬಿ ಕೂರೋ ಹಾಗಿಲ್ಲ. ಯಾಕೆಂದರೆ
ಕಾಂಗ್ರೆಸ್ಗೆ ಬೆಂಬಲಿಸುವಂತಹ ಸಮುದಾಯದವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. 3,500 ಲಕ್ಷ ಮತದಾರರು ಮುಸ್ಲಿಂ ಸಮುದಾಯದವರಿದ್ದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಸುಮಾರು 3 ಲಕ್ಷಕ್ಕೂ ಅಧಿಕ ಇದ್ದಾರೆ. ಲಂಬಾಣಿ ಜನಾಂಗದವರು 2.5 ಲಕ್ಷ ಜನ ಇದ್ದಾರೆ. ಕೋಲಿ ಸಮಾಜದವರು 2 ಲಕ್ಷ ಜನ ಇದ್ದಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಂಡು ಬೇಗ ವಾಪಸ್ ಬರ್ತೀನಿ. ಡೈಮಂಡ್ ಜ್ಯುವೆಲ್ರಿ ತಗೊಳ್ಳುವಾಗ ಕ್ಯಾರೆಟ್ಗೆ 46,000ಗೆ ಹೆಚ್ಚಾಗಿ ಕೊಟ್ರೆ ತಿಳಿದೇ ಮೋಸ ಹೋಗ್ತಿದೀವಿ ಅಂತ ಅರ್ಥ. ಡೋಂಟ್ ಗಿವ್ 1 ರೂಪಿ.